3 ಡೈಮೆನ್ಷನಲ್ ಜಾಮೆಟ್ರಿ ಕ್ಲಾಸ್ 4. ಪ್ರೀವಿಯಸ್ ಕ್ಲಾಸಲ್ಲಿ ಈಕ್ವೇಷನ್ ಆಫ್ ಲೈನ್ಸ್ ಪ್ರಾಬ್ಲಮ್ಸ್ನ ಮಾಡ್ತಾ ಇದ್ವಿ. ಅದೇ ಟೈಪ್ ಪ್ರಾಬ್ಲಮ್ಸ್ ಕಂಟಿನ್ಯೂ ಮಾಡ್ತೀವಿ ನೋಡಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 4. ಫೈಂಡ್ the Cartesian and vector equation of the line. Find the Cartesian and vector equation of the line which passes to the point -2, 4, -5, -2, 4, -5 and parallel to the line x plus 3 by 3 is equal to y minus 4 by 5 is equal to z plus 8 by 6 ನೋಡಿ ಇಲ್ಲಿ ಈಸಿದೆ. ಇಲ್ಲಿ ಏನು ಮಾಡ್ಕೋಬೇಕು ಅಂದರೆ ಒಂದು ಲೈನಿಂದ ಈಕ್ವೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಪಾಸಸ್ ಟು ದ ಪಾಯಿಂಟ್ ಅಂತ ಹೇಳಿದ್ದಾರೆ. ಏನು ಕೊಟ್ಟಿರೋದು ಪಾಯಿಂಟ್ನ -4 to 4 -5 ಹೌದಾ. ಆ್ಯಂಡ್ ಪ್ಯಾರಲಲ್ ಟು ದ ಲೈನ್ ಅಂತ ಹೇಳಿದ್ದಾರೆ ಹೌದಾ. ಲೈನಿಂದ ಈಕ್ವೇಷನ್ ಈ ಥರ ಕೊಟ್ಟಿದ್ದಾರೆ ಹೌದಾ. ಈ ಲೈನ್ ನಮಗೆ ಯಾವ್ದಾದ್ರು ಒಂದು ಬಿ ವೆಕ್ಟರಿಗೆ ಪ್ಯಾರಲಲ್ ಇದೆ ಅಂದ್ಕೊಳ್ಳಿ. ಆಗ ಆಬ್ವಿಯಸ್ಲಿ ಈ ಲೈನು ಏನಾಗಿರುತ್ತೆ, ಬಿ ವೆಕ್ಟರಿಗೆ ಪ್ಯಾರಲಲ್ ಇರುತ್ತಾನೆ. ಡೈರೆಕ್ಟಾಗಿ ಬಿ ವೆಕ್ಟರ್ ಬರ್ಕೋಬೋದು. ಅಲ್ಲಿ ಏನು ಕೊಟ್ಟಿರೋದು ಗಿವನ್ a is equal to -2, 4, -5 that is equal to x1, y1, z1. That implies position vector of a is equal to a vector, that is equal to -2i plus 4j minus 5k. ಹೌದಾ. -2i plus 4j minus 5k. ನೆಕ್ಸ್ಟು given line L is parallel to x plus 3 by 3 is equal to y minus 4 by 5 is equal to z plus 8 by 6. ಹೌದಾ. That implies direction ratios of b vector are ನೋಡಿ x ಕೋಎಫಿಷಿಯಂಟ್ y ಕೋಎಫಿಷಿಯಂಟ್ z ಕೋಎಫಿಷಿಯಂಟ್ 1 ಇರುತ್ತಾನೆ. ಅದಕ್ಕೆ ಡಿನಾಮಿನೇಟರ್ ಏನಿರುತ್ತಲ್ಲ ಅದು ಡೈರೆಕ್ಷನ್ ರೇಷಿಯೋಸ್ ಆಗುತ್ತೆ. a is equal to 3, b is equal to 5 and c is equal to 6. That implies b vector is equal to 3i plus 5j plus 6k. ಹೌದಾ. ಡೈರೆಕ್ಷನ್ ರೇಷಿಯೋಸ್ ಇತ್ತು ಬಿ ವೆಕ್ಟರ್ ಬರೀಬೋದಲ್ಲ. ಈ ನೋಡಿ ವೆಕ್ಟರ್ ಫಾರ್ಮ್ ಬರ್ಕೊಂತೀವಿ. ವೆಕ್ಟರ್ ಫಾರ್ಮ್ equation of a line is r vector is equal to a vector plus lambda b vector. ಹೌದಾ. That implies r vector is equal to a vector ಅಂದ್ರೆ -2i plus 4j minus 5k plus lambda into 3i plus 5j plus 6k. ಇಷ್ಟು ಮಾತಲ್ಲ. ಇದು ವೆಕ್ಟರ್ ಫಾರ್ಮ್ ಆಯಿತು. ನೆಕ್ಸ್ಟ್ ಕಾರ್ಟೀಷಿಯನ್ ಫಾರ್ಮ್. ಡೈರೆಕ್ಟ್ ಈಕ್ವೇಷನ್ ಆಫ್ ಲೈನ್ ಈಸ್ ಫಾರ್ಮುಲಾ x minus x1 by a is equal to y minus y1 by b is equal to z minus z1 by c. ಹೌದಾ. That implies x minus x1 ಅಂದರೆ -2 ಇದೆ ಅಂದರೆ ಮೈನಸ್ ಆಫ್ ಮೈನಸ್ +2 ಆಯಿತು. ಹೌದಾ. x plus 2 by a value is 3 is equal to y minus 4 by b value is 5 that is equal to z plus 5 by c value 6. ಇಷ್ಟು ಬರ್ತಷ್ಟು. ಹೌದಾ. ಇದು ಕಾರ್ಟೀಷಿಯನ್ ಫಾರ್ಮ್ ನೋಡಿ. ಈಸಿದ ಪ್ಯಾರಲಲ್ ಟು ದ ಲೈನ್ ಅಂತ ಹೇಳಿದ್ರು ಅಂದರೆ ಏನಾಗಿರುತ್ತೆ, if L is parallel to L1 ಆಯಿತು ಅಂದರೆ then B vector is parallel to both
L1 ಆ್ಯಂಡ್ L ಆಗಿರುತ್ತೆ. ಅದಕ್ಕೆ ಬಿ ವೆಕ್ಟರ್ನ ಈಸಿಯಾಗಿ ಬರ್ಕೊಬೋದು. ನೆಕ್ಸ್ಟ್ ಸೇಮ್ ಐಡಿಯಾ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡೋದು. ಆಯ್ತಲ್ಲ ಇದು. ನೆಕ್ಸ್ಟ್ ಪ್ರಾಬ್ಲಮ್ 5. Find the coordinates of the point. Find the coordinates of the point where the line through 5,1,6 and 3,4,1 crosses YZ plane. ನೋಡಿ, ಈ ಥರದ ಎಕ್ಸಾಮಿಗೆ ಕೇಳ್ತಾ ಇದ್ದಾರೆ. 2 ಅಥವಾ 3 ಮಾರ್ಕ್ಸಿಗೆ ಕೇಳ್ಬೋದು. ಈಸಿ ಇದೆ. ಅಂದರೆ ಇಲ್ಲಿ ಯಾವ ಥರ ಇದೆ ಅಂದರೆ ನೋಡಿ, ಹೀಗಾಗ ಒಂದು YZ ಪ್ಲೇನ್ ಬರುತ್ತೆ. ಇದೇನು ತೊಗೊತೀವಿ ನಾವು? YZ ಪ್ಲೇನ್, ಹೌದಾ? ಈ ಥರ ಈಗ ಒಂದು ಲೈನ್ ಇದೆ ಅಂದ್ಕೊಳ್ಳಿ. ಇದು ಅಂದರೆ ಈ ಲೈನು ಈ ಪಾಯಿಂಟ್ ಹತ್ರ YZ ಪ್ಲೇನ್ನ ಕಟ್ ಮಾಡ್ತಿದ್ದಾರೆ, ಹೌದಾ? ಜೊತೆಗೆ ಈ ಲೈನು 5,1,6 ಮತ್ತು 3,4,1 ಇಂದ ಪಾಸ್ ಆಗುತ್ತೆ, ಹೌದಾ? ನಮಗೆ ಈ ಪಾಯಿಂಟ್ನ ಕಂಡುಹಿಡಿಬೇಕು. ಇದು ಎ ಅಂತ ತೊಗೊತಿದ್ದ ಬಿ, ಈ ಪಾಯಿಂಟ್ನ ಸಿ ಅಂದ್ಕೊಂಡಿದ್ದೆ ಅಂದರೆ ಸಿನ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೆ, ಹೌದಾ? ನೋಡಿ, ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ನಾವಿಲ್ಲಿ ಯಾವ ಥರ ಮಾಡ್ಕೊತೀವಿ ಅಂತ ನೋಡ್ಕೊಳ್ಳಿ. ಲೈನ್ನ ಎಲ್ ಅಂತ ತೊಗೊತೀನಿ, ಹೌದಾ? ಲೆಟ್ ಲೈನ್ ಎಲ್ ಕಟ್ಸ್ ದ YZ plane at C, ಹೌದಾ? ದಟ್ ಇಂಪ್ಲೈಸ್ C is equal to, ನೋಡಿ, YZ ಪ್ಲೇನಲ್ಲಿ ಇಂಪಾರ್ಟೆಂಟು ಎಕ್ಸ್ ಕೋಆರ್ಡಿನೇಟ್ ಯಾವಾಗಲೂ 0 ಆಗುತ್ತೆ. Y ಮತ್ತು Z ಏನು ಬೇಕಾದ್ರೂ ಆಗಿರ್ಬೋದು, ಹೌದಾ? ಅಂದರೆ 0, H, K ಅಂತ ತೊಗೊತಿದ್ವಿ. ಸಿನ ಏನು ತೊಗೊತಿದ್ವಿ? 0, H, K. ಯಾಕೆ 0 ತೊಗೋಬೇಕು? YZ ಪ್ಲೇನು, YZ ಪ್ಲೇನಲ್ಲಿ Y ಕೋಆರ್ಡಿನೇಟ್ ಇರುತ್ತೆ, Z ಕೋಆರ್ಡಿನೇಟ್ ಇರುತ್ತೆ. ಎಕ್ಸ್ ಕೋಆರ್ಡಿನೇಟ್ ಇಸ್ ಆಲ್ವೇಸ್ 0, ಅದಕ್ಕೆ 0 ತೊಗೊತಾ ಇದ್ದೀನಿ, ಹೌದಾ? ಇದನ್ನ 1 ಅಂತ ತೊಗೊಂಡೆ. ನೋಡಿ, ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ನಾವು ಲೆಟ್ A is equal to 5,1,6, that is equal to x1 y1 z1. B is equal to 3, 4, 1 ಕೊಟ್ಟಿದ್ದಾರೆ, that is equal to x2 y2 z2. ಈ ಡೈರೆಕ್ಟಾಗಿ ಈಕ್ವೇಷನ್ ಆಫ್ ಲೈನ್ ಬರಿಬೋದಲ್ಲ ನಾವು. ಈಕ್ವೇಷನ್ ಆಫ್ ಲೈನ್ L is formula x minus x1 by x2 minus x1 is equal to y minus y1 by y2 minus y1 is equal to z minus z1 by z2 minus z1, ಹೌದಾ? That implies x minus x1 ಅಂದರೆ 5 divided by 3 minus 5 is equal to y minus 1 divided by 4 minus 1 is equal to z minus 6 divided by 1 minus 6. That implies, simplify ಮಾಡ್ಕೊಂಡ್ವಿ ಅಂದ್ರೆ x minus 5 by minus 2 is equal to y minus 1 by 3 is equal to z minus 6 by minus 5. ಇದು 2 ಅಂತ ತೊಗೊಂತೀವಿ, ಹೌದಾ? ನೋಡಿ, ಈಗ ಇದು ಲೈನ್ ತಾನೆ, ಈ ಸಿ ಅನ್ನೋದು ಈ ಲೈನ್ ಮೇಲೆ ಬರಲೇಬೇಕು ತಾನೆ, ಹೌದಾ? ಅದಕ್ಕೆ ಏನು ಬೇಕಂದ್ರೆ ನಾವು C is equal to 0, H, K lies on line, ಹೌದಾ? ಅಂದರೆ ಅದು ಈಕ್ವೇಷನ್ 2 ಬರೀಬೋದಲ್ಲ? ಈಗ ಲೈನ್ ಮೇಲೆ ಬರಲೇಬೇಕಲ್ಲ. ಹಾಗಾದರೆ ಸ್ಯಾಟಿಸ್ಫೈ ಆಗಬೇಕು. ಹಾಗಾದರೆ ಎಕ್ಸಿಗೆ 0, ವೈಗೆ ಹೆಚ್ಚು, ಝಡ್ಡಿಗೆ ಕೆ ಬರ್ಕೊತೀನಿ. ಅಂದರೆ 0 minus 5 by minus 2 is equal to H minus 1 by 3 is equal to K minus 6 by minus 5, ಹೌದಾ? ದಟ್ ಇಂಪ್ಲೈಸ್ ಇದನ್ನು minus 5 by minus 2 ಅಂದರೆ 5 by 2 is equal to H minus 1 by 3 is equal to K minus 6 by minus 5. ನೋಡಿ, ಅದನ್ನು ಸಿಂಪ್ಲಿಫೈ ಮಾಡಿಕೊಂಡು H ಮತ್ತು Kನ ಫೈಂಡ್ ಔಟ್ ಮಾಡಬೇಕು. ಅಂದರೆ ದಟ್ ಇಂಪ್ಲೈಸ್, ನೋಡಿ, ಎರಡೂ ಇದಕ್ಕೆ ಇಕ್ವೇಟ್ ಮಾಡ್ತೀವಿ. H minus 1 by 3 is equal to 5 by 2 and K minus 6 by minus 5 is equal to 5 by 2, ಹೌದಾ? 3 ಇಂದ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ H minus 1 is equal to
15 by 2 and k minus 6 is equal to minus 25 by 2. ಹೌದಾ? here h is equal to that implies h is equal to minus 1 ಈ ಕಡೆ ತಗೊಂಡ್ವಿ ಅಂದ್ರೆ 15 by 2 plus 1 and k is equal to minus 25 by 2 plus 6 ಬರುತ್ತೆ. ಹೌದಾ? ನೋಡಿ ಇಲ್ಲಿ 2 LCM ತಗೊಂಡ್ವಿ ಅಂದರೆ h is equal to 15 plus 2 by 2 and k is equal to minus 25 plus 12 by 2. That implies h is equal to 17 by 2 and k is equal to minus 13 by 2. ಹೌದಾ? h ಗೊತ್ತಾಯಿತು, k ಗೊತ್ತಾಯಿತು. therefore point C is equal to 0, h, k, that is equal to 0, 17 by 2, minus 13 by 2. ಇಷ್ಟು ಬರುತ್ತೆ ಅಷ್ಟೇ. ಹೌದಾ? ನೋಡಿ ಗೊತ್ತಿರ್ಬೇಕು ನನಗೆ ಇಲ್ಲಿ ಏನೇನು ಐಡಿಯಾ ಗೊತ್ತಿರಬೇಕು ಅಂದರೆ ವೈ ಝೆಡ್ ಪ್ಲೇನ್ ಅಂತ ಹೇಳಿದ್ರೆ ಎನಿ ಪಾಯಿಂಟ್ ಲೈ ಆನ್ ವೈ ಝೆಡ್ ಪ್ಲೇನ್ ಇಸ್ ಆಫ್ ದ ಫಾರ್ಮ್ 0, y, z. y ಮತ್ತು z ಅಷ್ಟೇ ಇರುತ್ತೆ. ಎಕ್ಸ್ ಕೋಆರ್ಡಿನೇಟ್ ಇಸ್ ಆಲ್ವೇಸ್ 0 ಆಗಿರುತ್ತೆ ಅಷ್ಟೇ. ಹೌದಾ? ಐಡಿಯಾ ಯೂಸ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ಸೇಮ್ ಟೈಪ್ ಇದೆ. ಪ್ರಾಬ್ಲಮ್ ನಂಬರ್ 6. Find the coordinates of the point. Find the coordinates of the point where the line through 3, 4, 1 and 3, 4, 1 and 5, 1, 6 5, 1, 6 crosses the xz plane. Crosses the xz plane. ಹೌದಾ? ನೋಡಿ ಎಕ್ಸ್ ಝೆಡ್ ಪ್ಲೇನ್ ಅಂತ ಹೇಳಿದ್ರೆ ಪಾಯಿಂಟ್ ಯಾವ ಥರ ತೊಗೋಬೇಕು? ಎಕ್ಸ್ ತೊಗೋಬೇಕು, ಝೆಡ್ ತೊಗೋಬೇಕು, ವೈ ಕೋಆರ್ಡಿನೇಟ್ನ 0 ತೊಗೋಬೇಕು. ಅಂದರೆ h, 0, k ತೊಗೊಂಬಿಟ್ಟು ಸಿಂಪ್ಲಿಫೈ ಮಾಡಿದ್ರೆ ಬರುತ್ತೆ. ಹೌದಾ? ನೋಡಿ ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ, ಬರ್ತದೆ ಇದು. ನೋಡಿ ಈ ಥರ ತೊಗೊತೀವಿ ಅಷ್ಟೇ. ಇದನ್ನ ಎಕ್ಸ್ ಝೆಡ್ ಪ್ಲೇನ್ ಅಂತ ಹೇಳ್ತೀವಿ. ಲೈನ್ ಈ ಥರ ಇದೆ. ಈ ಪಾಯಿಂಟ್ನ ಎ ಅಂತ ತೊಗೊಂಡೆ ಅಂದರೆ 3, 4, 1 ಇದೆ. ಇದನ್ನ ಬಿ ತೊಗೊತೀನಿ. 5, 1, 6 ಇದನ್ನ ಸಿ. ನೆಕ್ಸ್ಟ್ ಸೇಮ್ ಐಡಿಯಾ ಯೂಸ್ ಮಾಡಬೇಕಷ್ಟೆ. let line L cuts xz plane at C ಅಂತ ಹೇಳ್ತೀವಿ. that implies C is equal to x ಇದೆ, z ಇದೆ. therefore h 0, k ಇಂದ 1 ಅಂತ ತೊಗೊತೀವಿ. ನೆಕ್ಸ್ಟ್ let A is equal to 3, 4, 1 and that is equal to x1, y1, z1 and B is equal to 5, 1, 6 that is equal to x2, y2, z2. Okay? Let's direct now. Equation of line is formula x minus x1 by x2 minus x1 is equal to y minus y1 by y2 minus y1 is equal to z minus z1 by z2 minus z1. ಹೌದಾ? ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಷ್ಟೇ. ಬಟ್ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಏನು ಬರ್ತದೆ? ದಟ್ ಇಂಪ್ಲೈಸ್ x minus 3 by 5 minus 3 is equal to y minus 4 by 1 minus 4 is equal to z minus 1 by 6 minus 1. ಹೌದಾ? ದಟ್ ಇಂಪ್ಲೈಸ್ ಇದನ್ನ ಹೇಗೆ ಬರಿಬೋದು?
That implies x minus 3 by 2 is equal to y minus 4 by minus 3, that is equal to z minus 1 by 5. The equation 2 ಅಂತ ಹೊಂತೀವಿ ಹೌದಾ. ಲೈನ್ ಈಕ್ವೇಷನ್ ಆಯಿತು. ಸಿ ಲೈಸ್ ಆನ್ ದ ಲೈನ್ ಅಲ್ಲ. ನಾವು ಸಿ ದಟ್ ಈಸ್ ಈಕ್ವಲ್ h, 0, k ಲೈನ್ ಆನ್ ದ ಲೈನ್ ಹೌದಾ. ಯಾವುದದು ಈಕ್ವೇಷನ್ 2 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂದರೆ h minus 3 by 2 is equal to 0 minus 4 by minus 3 is equal to k minus 1 by 5 ಹೌದಾ. that implies h minus 3 by 2 is equal to 4 by 3, that is equal to k minus 1 by 5 ಹೌದಾ. h ಮತ್ತು k ಕ್ಯಾಲ್ಕುಲೇಟ್ ಮಾಡಬೇಕಲ್ಲ, ಅದಕ್ಕೆ ಇದಕ್ಕೆ ಈಕ್ವೇಟ್ ಮಾಡ್ಕೊತೀವಿ. that implies h minus 3 by 2 is equal to 4 by 3 and k minus 1 by 5 is equal to 4 by 3. that implies cross multiply ಮಾಡಿದ್ರೆ h minus 3 is equal to 8 by 3 and k minus 1 is equal to 20 by 3. 5 4s are 20, 4 2s are 8. minus 3 ಈ ಕಡೆ 1 ಈ ಕಡೆ ತೊಗೊಂಡ್ವಿ ಅಂದ್ರೆ h is equal to 8 by 3 plus 3 and k is equal to 20 by 3 plus 1. 3 LCM 8 plus 9 by 3 and k is equal to 20 plus 3 by 3 ಅಥವಾ h is equal to 17 by 3 and k is equal to 23 by 3 ಬರುತ್ತೆ ಹೌದಾ. therefore point C is equal to h, 0, k ಅಲ್ಲ. 17 by 3, 0, 23 by 3 ಬರುತ್ತೆ ಹೌದಾ. ಆಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತಲೇ ನೋಡಿ. ಈ ಥರದ್ದು ಪ್ರಾಬ್ಲಮ್ ಎಕ್ಸಾಮಿಗೆ ಕೇಳ್ತಾ ಇದ್ದಾರೆ. ಏನು ಐಡಿಯಾ ಗೊತ್ತಿರಬೇಕು ಅಂದರೆ ಎಕ್ಸ್ ಝೆಡ್ ಪ್ಲೇನ್ ಅಂದ್ರೆ ಎಕ್ಸ್ ಕೋಆರ್ಡಿನೇಟು ಝೆಡ್ ಕೋಆರ್ಡಿನೇಟ್ ಇರಬೇಕು, ವೈ ಕೋಆರ್ಡಿನೇಟ್ನ 0 ಅನ್ಕೊಂಡ್ಬಿಡ್ಬೇಕು. ಆಯ್ತಲ್ಲ ಇಲ್ಲಿ ಆಯ್ತಲ್ಲ. ನೆಕ್ಸ್ಟು ನೋಡ್ಕೊಳ್ಳಿ ಇಲ್ಲಿ. ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ ಅಂತದ. ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ ನೋಡಿ ಇಲ್ಲಿ. ಆ್ಯಕ್ಚುಲಿ ಇದು ಸಿಲೆಬಸ್ಸಿಂದ ರಿಮೂವ್ ಮಾಡಿದ್ದಾರೆ. ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ ನಿಮಗೆ ಸಿಲೆಬಸ್ಸಲ್ಲಿ ಇಲ್ಲ ಅಲ್ಲಿ. ಆದರೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಏನಾದ್ರು ಕೇಳ್ಬೋದು, ಕೇಳಿದರೆ ಅದಕ್ಕೆ ಜಸ್ಟ್ ಐಡಿಯಾ ಗೊತ್ತಿರಲಿ ಅಂತೇಳಿ ಒಂದು 2-3 ಪ್ರಾಬ್ಲಮ್ಸ್ ಮಾಡ್ಕೊತೀವಿ ಅಷ್ಟೇ. ಸ್ವಲ್ಪ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿಕೊಂಡು ಅಲ್ಲಿರೋ ಅಷ್ಟು ಪ್ರಾಬ್ಲಮ್ಸು ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಸಿಲೆಬಸ್ ಇದು ತೆಗೆದಿದ್ದಾರೆ ಅಲ್ಲಿ. PU ಎಕ್ಸಾಮಿಗಂತೂ ಏನೂ ಬರೋಲ್ಲ ಇದರಿಂದ ಆಯ್ತಲ್ಲ. ಆ್ಯಕ್ಚುಲಿ ನೆಕ್ಸ್ಟ್ ನಿಮಗೆ ನಾವು ಸ್ಕ್ಯೂ ಲೈನ್ ಸ್ಟಾರ್ಟ್ ಮಾಡಬೇಕಿತ್ತು, ಆದರೆ ಜಸ್ಟು ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ ಐಡಿಯಾ ಗೊತ್ತಿರಲಿ ಅಂತೇಳಿ ಮಾಡ್ತಾ ಇದ್ದೀವಿ ಅಷ್ಟೇ. ಯಾಕಂದರೆ ಆಲ್ರೆಡಿ ವೆಕ್ಟಾರ್ಸಲ್ಲಿ ಕಲ್ತ್ಕೊಂಡಿರ್ತೀವಿ, ಅದನ್ನೇ ಸ್ವಲ್ಪ ಚೇಂಜ್ ಮಾಡ್ತೀವಿ ಅಷ್ಟೇ ಹೌದಾ. ಜಸ್ಟ್ ನೋಡ್ಕೊಳ್ಳಿ ಇಲ್ಲಿ ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ ಅಂತ ಹೇಳಿದ್ರೆ ಇದನ್ನ ಲೈನ್ ಎಲ್ ಅಂತ ತೊಗೊತೀನಿ ಹೌದಾ. ನೋಡಿ ಎಲ್ನ ನಾವು ವೆಕ್ಟಾರ್ ಫಾರ್ಮಲ್ಲಿ ಬರ್ಕೊಂಡೆ ಅಂದರೆ ಯಾವ ಥರ ಬರಿಬೋದು ನಾನು. ಆರ್ ವೆಕ್ಟರ್ ಇಸ್ ಈಕ್ವಲ್ ಟು A1 ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ B1 ವೆಕ್ಟರ್ ಅಂತ ತೊಗೊತೀನಿ ಹೌದಾ. ಅಂದರೆ ಲೈನ್ ಎಲ್ ತಾನೆ ಇದೇನಾಗಿರುತ್ತೆ ಅಂದ್ರೆ B1 ವೆಕ್ಟರ್ ಆಗಿರ್ತದೆ ಹೌದಾ. ಈ ಥರ ಹೇಗೋ ಬರ್ಬೋದು, ಯಾಕಂದರೆ B1 ವೆಕ್ಟರ್ ಇಸ್ ಪ್ಯಾರಲಲ್ ಟು ಲೈನ್ ಎಲ್ ಆಗಿರ್ಬೇಕು ಹೌದಾ. ನೆಕ್ಸ್ಟ್ ನೋಡಿ ಇದನ್ನು L2 ಅಂತ ತೊಗೊತೀನಿ ಲೈನ್ನ ಹೌದಾ. ಇದು ಲೈನ್ ಎಲ್, ಇದು ಲೈನ್ L2. ನೋಡಿ L2ನ ಹೇಗೆ ಬರೀತೀನಿ ಅಂದರೆ ಆರ್ ವೆಕ್ಟರ್ ಇಸ್ ಈಕ್ವಲ್ ಟು A2 ವೆಕ್ಟರ್ ಪ್ಲಸ್ ಮ್ಯೂ B2 ವೆಕ್ಟರ್ ಹೌದಾ. ಹಾಗಾದರೆ B2 ವೆಕ್ಟರ್ ಇದಕ್ಕೆ ಪ್ಯಾರಲಲ್ ಇರ್ಬೇಕು ತಾನೆ, ಈ ಥರ ಇರುತ್ತೆ ಹೌದಾ. ಅಂದರೆ ಇದನ್ನೀಗ ನಾನೇನಾದ್ರು ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ ಅಂತ ತೊಗೊಂಡೆ ಅಂದರೆ ಇಫ್ ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ ಆಯಿತು ಅಂದರೆ ಆಬ್ವಿಯಸ್ಲಿ ಇಲ್ಲೇನಾಗುತ್ತೆ ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ B1 ವೆಕ್ಟರ್ ಆ್ಯಂಡ್ B2 ವೆಕ್ಟರ್ ಆಗುತ್ತೆ ಅಷ್ಟೇ ಹೌದಾ. ಯಾಕಂದರೆ ಇವೆರಡು ಪ್ಯಾರಲಲ್ ಇದಾವೆ, ಇವೆರಡು ಆ್ಯಂಗಲ್ಸ್ ಏನಾಗಬೇಕು ನಮಗೆ ಸೇಮ್ ಇರಲೇಬೇಕು ಹೌದಾ. ಯಾಕೆ ಇಲ್ಲಿ ಏನಂತ ಗೊತ್ತಿರಬೇಕು ಅಂದರೆ ಇಫ್ ಥೀಟಾ ಈಸ್ ದ ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್
R vector is equal to A1 vector plus lambda B1 vector, and R vector is equal to A2 vector plus mu B2 vector. Then theta is the angle between B1 vector and B2 vector ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೋಡಿ, ಐಡಿಯಾ ಗೊತ್ತಿರಬೇಕಷ್ಟೇ, ಇದು ಇಂಪಾರ್ಟೆಂಟ್ ನಮಗೆ. ಅಂದರೆ ಇಫ್ ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಆಯಿತು ಅಂದರೆ ದೆನ್ ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ವಿಚ್ ಆರ್ ಪ್ಯಾರಲಲ್ ಟು ದೋಸ್ ಲೈನ್ಸ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಹಾಗಾದ್ರೆ ನಮಗೆ ಡೈರೆಕ್ಟಾಗಿ ವೆಕ್ಟರ್ಸಲ್ಲಿ ಮಾಡ್ಕೊಂಡಿದ್ವಿ. ಕೊಸೈನ್ ಆಫ್ ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಅಂತ ಹೇಳಿದ್ರೆ ಡಾಟ್ ಪ್ರಾಡಕ್ಟಲ್ಲಿ ಫಾರ್ಮುಲಾ ಬರ್ಕೊಂಡಿರ್ತೀವಿ ನಾವು. ಹೌದಾ? ಹಾಗಾದರೆ ಇಲ್ಲೂ ಅಷ್ಟೇ. ಈಗ ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ B1 and B2 ಆಯಿತು ಅಂದರೆ ದಟ್ ಇಂಪ್ಲೈಸ್ cos theta is equal to B1 dot B2 by magnitude of B1 into magnitude of B2. ಅಥವಾ theta is equal to cos inverse of B1 dot B2 by magnitude of B1 into magnitude of B2. ಬರಿಬೋದಲ್ಲ? ಹೌದಾ? ಇದು ನೋಡಿ, ಐಡಿಯಾ ಗೊತ್ತಿರಬೇಕು ನಮಗೆ, ಇದು ಇಂಪಾರ್ಟೆಂಟ್ ಇದೆ. ಹೌದಾ? ಅಂದರೆ ನಾವು ಕಂಪ್ಲೀಟ್ ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ನ ಯಾವುದಕ್ಕೆ ಚೇಂಜ್ ಮಾಡ್ತೀವಿ ಅಂದ್ರೆ ವೆಕ್ಟಾರ್ಸಿಗೆ ಚೇಂಜ್ ಮಾಡ್ಕೊಂಬಿಟ್ವಿ ಅಂದರೆ ಅದು ಆ್ಯಂಗಲ್ ಬಿಟ್ವೀನ್ ಟೂ ವೆಕ್ಟಾರ್ಸ್ ಆಗ್ತದೆ. ಹೌದಾ? ಇದು ಆ್ಯಕ್ಚುಲಿ ನಮಗೆ ಇದು ವೆಕ್ಟಾರ್ ಫಾರ್ಮ್ ಇದು. ಹೌದಾ? ಇದನ್ನೇ ಕಾರ್ಟೀಷಿಯನ್ ಫಾರ್ಮ್ ಮಾಡ್ಕೋಬೇಕು ಅಂದರೆ B1 B2ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೆ. ಹೌದಾ? ಅಂದರೆ ನೋಡಿ, ಈಗ ಇಫ್ L1 ನಾನು x minus x1 by A1 is equal to y minus y1 by B1 is equal to z minus by z1 by C1, and L2 na x minus x2 by A2 is equal to y minus y2 by B2 is equal to z minus z2 by C2. ಹೌದಾ? ಎರಡು ಲೈನ್ ಅಂತ ತಗೊಂಡ್ವಿ ಅಂದ್ರೆ ಹೌದಾ? and theta is the angle between L1 and L2 ಆಗಿತ್ತು ಅಂದ್ರೆ then cos theta is equal to formula A1 A2 plus B1 B2 plus C1 C2 by root of A1 square plus B1 square plus C1 square into root of A2 square plus B2 square plus C2 square by 3. ನೋಡಿ, ಇದು ಕಾರ್ಟೀಷಿಯನ್ ಫಾರ್ಮ್ ಆ್ಯಕ್ಚುಲಿ. ನೋಡಿ, ಅದು ವೆಕ್ಟಾರ್ ಫಾರ್ಮ್, ಇದು ಕಾರ್ಟೀಷಿಯನ್ ಫಾರ್ಮ್. ಇದನ್ನು ಪ್ರೂವ್ ಮಾಡ್ಬೋದು. ಇದನ್ನು ಪ್ರೂವ್ ಮಾಡ್ಕೋಬೇಕು ಅಂದ್ರೆ ಏನು ಮಾಡಬೇಕು ಅಂದರೆ B1 ವೆಕ್ಟರ್ B2 ವೆಕ್ಟರ್ ಬರ್ಕೊಂಡು ಈ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಿಟ್ರೆ ಸಿಂಪ್ಲಿಫೈ ಆಗಿಬಿಡುತ್ತೆ. ನೋಡಿ, ಈಗ ನಾವು ಪ್ರೂಫ್ ಡೈರೆಕ್ಟಾಗಿ B1 ವೆಕ್ಟರ್ ಬರಿಬೋದಾ? ನಾವು B1 ವೆಕ್ಟರ್ ಇಸ್ ಈಕ್ವಲ್ ಟು, ಹೌದಾ? ನೋಡಿ, A1 B1 C1 ಏನಾಗಿರುತ್ತೆ? ಡೈರೆಕ್ಷನ್ ರೇಷಿಯೋಸ್ ಆಫ್ B1 ವೆಕ್ಟರ್ ಆಗಿರುತ್ತೆ. ಹೌದಾ? ಹಾಗೆ B1 ವೆಕ್ಟರ್ ಇಸ್ ಈಕ್ವಲ್ ಟು ಏನು ಬರ್ತೀವಿ? A1I ಪ್ಲಸ್ B1J ಪ್ಲಸ್ C1K ಬರಿಬೋದಾ? ಬಿಕಾಸ್ A1 B1 C1 ಆರ್ ಡೈರೆಕ್ಷನ್ ರೇಷಿಯೋಸ್ ಆಫ್ B1 ವೆಕ್ಟರ್, ಅದಕ್ಕೆ ಇದನ್ನು ಬರ್ಕೊಂಡಿದ್ದೀನಿ. ಆ್ಯಂಡ್ B2 ವೆಕ್ಟರ್ ಇಸ್ ಈಕ್ವಲ್, ಇದನ್ನು ಬರಿಬೇಕಲ್ಲ, A2I ಪ್ಲಸ್ B2J ಪ್ಲಸ್ C2K. ಹೌದಾ? ನೆಕ್ಸ್ಟ್ ಸೇಮ್ ನೋಡಿ, ನಾವು ಆ್ಯಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್ ಮಾಡ್ತಾ ಇದ್ವಲ್ಲ, ಐಡಿಯಾ ಯೂಸ್ ಮಾಡ್ಕೋತೀನಿ. ನಾವು B1 ಡಾಟ್ B2 ಇಸ್ ಈಕ್ವಲ್ ಟು ಏನು ಬರಿಬೋದು? A1I ಪ್ಲಸ್ B1J ಪ್ಲಸ್ C1K ಡಾಟ್ A2I ಪ್ಲಸ್ B2J ಪ್ಲಸ್ C2K. ಹೌದಾ? ಡಾಟ್ ಪ್ರಾಡಕ್ಟ್ ಯಾವ ಥರ ಮಾಡ್ತಾ ಇದ್ವಿ ನಾವು? I ಕೊಯಿಫಿಷಿಯಂಟು, J ಕೊಯಿಫಿಷಿಯಂಟು, K ಕೊಯಿಫಿಷಿಯಂಟ್ ಮಲ್ಟಿಪ್ಲೈ ಮಾಡಿಬಿಟ್ಟು ಆ್ಯಡ್ ಮಾಡ್ತಾ ಇದ್ವಿ. ಹೌದಾ? ಹಾಗಾದ್ರೆ ಇದೇನು ಆಗ್ಬೋದು? B1 ಡಾಟ್ B2 ಅಂದ್ರೆ A1 A2 ಪ್ಲಸ್ B1 B2 ಪ್ಲಸ್ C1 C2 ಬಂತು. ಹೌದಾ? ನೋಡಿ, B1 ಡಾಟ್ B2 ಗೊತ್ತಾಯ್ತು. ನೆಕ್ಸ್ಟ್ ಇನ್ನೂ ಏನೇನು ಕಂಡುಹಿಡಿಬೇಕು ನಾವು? ಮ್ಯಾಗ್ನಿಟ್ಯೂಡ್ ಆಫ್ B1 ಅಲ್ಲ, ನಾವು ಮ್ಯಾಗ್ನಿಟ್ಯೂಡ್ ಆಫ್ B1 ವೆಕ್ಟರ್ ಇಸ್ ಈಕ್ವಲ್ ಟು, ಇದನ್ನ ಹೇಗೆ ಬರೀತಾ ಇದ್ವಿ ನಾವು? I ಕೊಯಿಫಿಷಿಯಂಟ್ನ ಸ್ಕ್ವೇರ್ ಮಾಡಬೇಕು, J ಕೊಯಿಫಿಷಿಯಂಟ್ನ ಸ್ಕ್ವೇರ್ ಮಾಡಬೇಕು, ಮತ್ತು K ಕೊಯಿಫಿಷಿಯಂಟ್ನ ಸ್ಕ್ವೇರ್ ಮಾಡಬೇಕು. ಅಂದ್ರೆ ಏನು ಬರುತ್ತೆ?
a1 ಸ್ಕ್ವೇರ್ ಪ್ಲಸ್ b1 ಸ್ಕ್ವೇರ್ ಪ್ಲಸ್ c1 ಸ್ಕ್ವೇರ್. ಹೌದಾ? ಇದೆಲ್ಲ ನಾವು ವೆಕ್ಟರ್ಸಲ್ಲಿ ಪ್ರೂವ್ ಮಾಡ್ಕೊಂಡಿರ್ತೀವಿ, ಐಡಿಯಾ ಗೊತ್ತಿರಬೇಕು. ನಾವು ಮ್ಯಾಗ್ನಿಟ್ಯೂಡ್ ಆಫ್ b2 ವೆಕ್ಟರ್ ಅಂದರೆ ಏನು ಬರೀಬೋದು? ರೂಟ್ ಆಫ್ a2 ಸ್ಕ್ವೇರ್ ಪ್ಲಸ್ b2 ಸ್ಕ್ವೇರ್ ಪ್ಲಸ್ c2 ಸ್ಕ್ವೇರ್. ಹೌದಾ? ನೋಡಿ, ಇಷ್ಟನ್ನೇ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ ಬಂದ್ಬಿಡುತ್ತೆ. ಈಗ ಡೈರೆಕ್ಟಾಗಿ ನಮಗೆ ಏನು ಗೊತ್ತಿರೋದು? ಕಾಸ್ ಥೀಟಾ ಇಸ್ ಈಕ್ವಲ್ ಟು b1 ಡಾಟ್ b2 ಬೈ magnitude of b1 into magnitude of b2. ಗೊತ್ತಿರುತ್ತೆ ತಾನೆ? that implies cos theta is equal to ನೋಡಿ b1 dot b2 ಏನಿರೋದು? a1 a2 ಪ್ಲಸ್ b1 b2 ಪ್ಲಸ್ c1 c2 ಬೈ magnitude of b1 ಅಂದ್ರೆ ರೂಟ್ ಆಫ್ a1 ಸ್ಕ್ವೇರ್ ಪ್ಲಸ್ b1 ಸ್ಕ್ವೇರ್ ಪ್ಲಸ್ c1 ಸ್ಕ್ವೇರ್ ಇಂಟು ರೂಟ್ ಆಫ್ ಇದಲ್ಲ a2 ಸ್ಕ್ವೇರ್ ಪ್ಲಸ್ b2 ಸ್ಕ್ವೇರ್ ಪ್ಲಸ್ c2 ಸ್ಕ್ವೇರ್. ಇಷ್ಟು ಬರುತ್ತೆ. ಹೌದಾ? ಅದನ್ನೇ ಪ್ರೂವ್ ಮಾಡಬೇಕಿತ್ತು ಅಷ್ಟೇ. ನೋಡಿ, ಅದೇ ಐಡಿಯಾ ಗೊತ್ತಿರಲಿ. ಜಸ್ಟು ಇಂಪಾರ್ಟೆಂಟ್ ನಮಗೆ ಏನು ಗೊತ್ತಿರಬೇಕು? ಲೈನ್ನ ಏನಾರು ಈ ಫಾರ್ಮಲ್ ಆದರೂ ಕೊಡ್ಬೋದು ಅಥವಾ ಈ ಫಾರ್ಮಲ್ ಆದರೂ ಕೊಡ್ಬೋದು. ಯಾವ ಫಾರ್ಮಲ್ ಕೊಟ್ಟರು ನಾವೇನು ಬರಿಬೋದು ಅಂದರೆ b1 ವೆಕ್ಟರು ಮತ್ತು b2 ವೆಕ್ಟರ್ ಬರಿಬೋದು. ಹೌದಾ? b1 ವೆಕ್ಟರು b2 ವೆಕ್ಟರ್ ಗೊತ್ತಾಯಿತು ಅಂತ ಹೇಳಿದ್ರೆ ಸೇಮ್ ವೆಕ್ಟರ್ಸಲ್ಲಿ ಮಾಡ್ತಿದ್ವಲ್ಲ, ಐಡಿಯಾ ಯೂಸ್ ಮಾಡ್ಕೊಂಬಿಟ್ಟು ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಹೌದಾ? ಅದು ಗೊತ್ತಿರ್ಬೇಕು ನಮಗೆ. ಇಲ್ಲಿ ಹಾಗಾದ್ರೆ ಏನು ಗೊತ್ತಿರಲಿ ಅಂತ ಹೇಳಿದ್ರೆ ನೋಡಿ, ನೋಟು if theta is the angle between r vector is equal to a1 vector plus lambda b1 vector and r vector is equal to a2 vector plus mu b2 vector, then cos theta is equal to b1 dot b2 by magnitude of b1 into magnitude of b2. ಹೌದಾ? ಇದು ಗೊತ್ತಿರಬೇಕು. ಹೌದಾ? ನೆಕ್ಸ್ಟ್ ನೋಡಿ, ಎರಡನೇದು ಇಫ್ r vector is equal to a1 vector plus lambda b1 vector is perpendicular to the line r vector is equal to a2 vector plus mu b2 vector, then b1 dot b2 equal to 0. ಹೌದಾ? ನೋಡಿ, ಇದನ್ನು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕಿದು. ಹೌದಾ? ಅಂದರೆ ಈಗ ಇಫ್ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ದು ಅಂದರೆ ಡಾಟ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು 0 ತಗೊಂತೀವಿ. ಸೇಮ್ ಅಲ್ಲಿ ಟೂ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಇತ್ತು ಅಂದರೆ ಡಾಟ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು 0 ಬರೀತಿದ್ವಲ್ಲ, ಅದೇ ಐಡಿಯಾನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಹೌದಾ? ಅದಕ್ಕೆ b1 ಡಾಟ್ b2 ಇಸ್ ಈಕ್ವಲ್ ಟು 0 ಬರ್ಕೊಂಡು. ಹೌದಾ? ನೆಕ್ಸ್ಟ್ ನೋಡಿ, ಥರ್ಡ್ ಒನ್, if line r vector is equal to a1 vector plus lambda b1 vector is parallel to the line r vector is equal to a2 vector plus mu b2 vector, then b1 vector is parallel to b2 vector. ಹೌದಾ? ಅಂದರೆ that implies b1 vector is equal to some constant into b2 vector. ಲ್ಯಾಂಬ್ಡಾನೇ ಬರೀಬೇಕಂತೇನಿಲ್ಲ, some constant where k is a constant. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದೀವಿ? ಎರಡು ಲೈನ್ ಪ್ಯಾರಲ್ ಇತ್ತು ಅಂದರೆ ಆಬ್ವಿಯಸ್ಲಿ b1 is parallel to b2 ಆಗುತ್ತೆ. ಎರಡು ವೆಕ್ಟರ್ ಪ್ಯಾರಲ್ ಇತ್ತು ಅಂದರೆ ನಮಗೆ ಕಂಡೀಷನ್ ಗೊತ್ತಿದೆ. ಹೌದಾ? b1 ವೆಕ್ಟರ್ ಇಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಇಂಟು b2 ವೆಕ್ಟರ್ ಅಂತ ಹೇಳ್ತಿದ್ವಿ. ಹೌದಾ? ಅದಕ್ಕೆ ಇದನ್ನು ಗೊತ್ತಿರಬೇಕು, ಇದು ಯೂಸ್ ಮಾಡ್ಕೊತೀವಿ. ನೋಡಿ, ಅದೇ ನಮಗೆ ಪ್ಯಾರಲಲ್ ಇತ್ತು ಅಂದರೆ ಕಾರ್ಟೀಷಿಯನ್ ಫಾರ್ಮ್ ಗೊತ್ತಿದ್ರೆ ಎಷ್ಟೊಂದು ಯೂಸ್ ಆಗುತ್ತೆ ನೋಡಿ. ಇಫ್ ಲೈನ್ x minus x1 by a1 is equal to y minus y1 by b1 is equal to z minus z1 by c1 is parallel to the line x minus x2 by a1 is equal to y minus y2 by b2 a2 ಮಾಡ್ಕೊಂತೀವಿ is equal to z minus z2 by c2, then condition ನೋಡಿ, a1 by a2 is equal to b1 by b2 is equal to c1 by
C2 ಅಂತ ಹೇಳ್ತೀವಿ ಹೌದಾ. ನೋಡಿ A1/A2 ಇಸ್ ಈಕ್ವಲ್ B1/B2 ಇಸ್ ಈಕ್ವಲ್ C1/C2 ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಗಿವನ್ 2 ಲೈನ್ಸ್ ಆರ್ ಪ್ಯಾರಲಲ್ ಅಂತ ಹೇಳ್ಬೋದು ಹೌದಾ. ನೋಡಿ A1 B1 C1 A2 B2 C2 ಇದ್ರದ್ದು ರೇಷಿಯೋಸ್ ಸೇಮ್ ಇರಬೇಕು. ರೇಷಿಯೋಸ್ ಸೇಮ್ ಇತ್ತು ಅಂದ್ರೆ ಪ್ಯಾರಲಲ್ ಆಗುತ್ತೆ. ಇದನ್ನೇ ಬೇಕಾದ್ರೆ ಡಾಟ್ ಪ್ರಾಡಕ್ಟ್ ಅಂದ್ರೆ A1 A2 ಪ್ಲಸ್ B1 B2 ಪ್ಲಸ್ C1 C2 ಈಕ್ವಲ್ 0 ಇತ್ತು ಅಂದ್ರೆ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ಬೋದು ಅಷ್ಟೇ ಹೌದಾ. ಜಸ್ಟ್ ಕಾನ್ಸೆಪ್ಟ್ ಗೊತ್ತಿಲ್ಲ ಅಷ್ಟೇ. ಇದನ್ನು ಪ್ರೂವ್ ಮಾಡ್ಬೇಕಂದ್ರೆ ಇದನ್ನು ಯೂಸ್ ಮಾಡ್ಬೇಕಷ್ಟೇ. ನೋಡಿ ಪ್ರೂಫ್ ಮಾಡ್ಕೋಬೇಕು ಅಂದ್ರೆ ನೋಡಿ ಇದನ್ನು ಯೂಸ್ ಮಾಡ್ಕೊಂಡು B1 ವೆಕ್ಟರ್ ಬರೀಬೋದಲ್ಲ ನಾವು B1 ವೆಕ್ಟರ್ ಇಸ್ ಈಕ್ವಲ್ ಟು A1I ಪ್ಲಸ್ B1J ಪ್ಲಸ್ C1K and B2 ವೆಕ್ಟರ್ ಇಸ್ ಈಕ್ವಲ್ ಟು A2I ಪ್ಲಸ್ B2J ಪ್ಲಸ್ C2K ಹೌದಾ. ಲೈನ್ ಕೊಟ್ಟಿದ್ದು ಅಂದ್ರೆ B1 B2 ಬರೀಬೋದು ಹೌದಾ. ನಾವು B1 vector is parallel to B2 vector. That implies B1 vector is equal to some constant into B2 vector. ಬರೀಬೋದಾ ಅಂದ್ರೆ A1I plus B1J plus C1K is equal to K into A2I plus B2J plus C2K ಹೌದಾ. ದಟ್ ಇಂಪ್ಲೈಸ್ ಈಗ ಐನ ಈಕ್ವೇಟ್ ಮಾಡಿದ್ರೆ ಏನು ಬರುತ್ತೆ A1 ಇಸ್ ಈಕ್ವಲ್ ಟು K A2 ಬರೀಬೋದಾ K ಇಂಟು A2 ಇದು. ಸಿಮಿಲರ್ಲಿ B1 ಇಸ್ ಈಕ್ವಲ್ ಟು J ಈಕ್ವೇಟ್ ಮಾಡಿದ್ರೆ K ಇಂಟು B2 C1 ಇಸ್ ಈಕ್ವಲ್ ಟು K ಇಂಟು C2 IJK ಅದು ಕೋಎಫಿಷಿಯೆಂಟ್ ಈಕ್ವೇಟ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಇಲ್ಲಿ ಏನು ಬರೀಬೋದು A1/A2 ಇಸ್ ಈಕ್ವಲ್ ಟು K B1/B2 ಇಸ್ ಈಕ್ವಲ್ ಟು K C1/C2 is equal to K. That implies A1/A2 is equal to B1/B2 is equal to C1/C2. ಇದು ನೋಡಿ ಈ ಕಂಡೀಷನ್ ಗೊತ್ತಿರಲಿ. ಈ ಕಂಡೀಷನ್ ಎಷ್ಟೊಂದು ಸಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯೂಸ್ ಮಾಡ್ತೀವಿ. ಇಫ್ 2 ಲೈನ್ಸ್ ಆರ್ ಪ್ಯಾರಲಲ್ ದೆನ್ ರೇಷಿಯೋಸ್ ಆರ್ ಸೇಮ್ ಅಂತೇಳಿ A1/A2 is equal to B1/B2 is equal to C1/C2 ಅಂತ ಬರಿತೀವಿ ಅಷ್ಟೇ ಹೌದಾ. ಇದು ಗೊತ್ತಿರಬೇಕು. ಇದ್ರದ್ದೇ ಡಾಟ್ ಪ್ರಾಡಕ್ಟ್ ಏನಾದ್ರು 0 ಬಂತು ಅಂದರೆ ಏನು ಬರಿಬೋದು ನಾನು ಪರ್ಪೆಂಡಿಕ್ಯುಲರ್ ಅಂತ ಬರಿಬೋದು. ಅಂದರೆ ಇದು ಇಫ್ ಲೈನ್ x minus x1/A1 is equal to y minus y1/B1 is equal to z minus z1/C1 is perpendicular to the line x minus x2/A2 is equal to y minus y2/B2 is equal to z minus z2/C2 then A1 A2 plus B1 B2 plus C1 C2 is equal to 0. ನೋಡಿ ಇದು ಗೊತ್ತಿರಬೇಕಿದು. ಅಂದರೆ ಇದನ್ನು ಪ್ರೂವ್ ಮಾಡಬೇಕಾದ್ರೆ ಇದೇ ಥರ ತಗೊಳ್ಳಿ. ಪರ್ಪೆಂಡಿಕ್ಯುಲರ್ ಇತ್ತು ಅಂದರೆ ಡಾಟ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು 0 ಹೌದಾ. ಈಗ B1 ಡಾಟ್ B2 ಮಾಡ್ಕೊಂಡ್ವಿ ಅಂದ್ರೆ A1 A2 ಪ್ಲಸ್ B1 B2 ಪ್ಲಸ್ C1 C2 ಇಸ್ ಈಕ್ವಲ್ ಟು 0 ಬಂದ್ಬಿಡುತ್ತೆ ಹೌದಾ. ಪ್ರೂಫ್ ಮಾಡ್ಕೋಬೋದು. ಅದು ನೋಡಿ ಇದನ್ನು ಸಿಲೆಬಸ್ಸಿಂದ ಇಷ್ಟು ಪಾರ್ಟ್ನ ರಿಮೂವ್ ಮಾಡಿದ್ದಾರೆ. ಅಂದರೆ ಇದು ಪ್ರಾಬ್ಲಮ್ಸು ರಿಮೂವ್ ಆಗಿರುತ್ತೆ. PU ಎಕ್ಸಾಮಿಗೇನು ಇದರಿಂದ ಬರಲ್ಲ. ಆದರೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕೇಳ್ಬೋದು. ಜಸ್ಟ್ ಐಡಿಯಾ ಏನು ಗೊತ್ತಿರಬೇಕು ಅಂದರೆ ವೆಕ್ಟಾರ್ಸಿಗೆ ಯಾವ ಥರ ಚೇಂಜ್ ಮಾಡ್ತೀವಿ ಅಂತ ಗೊತ್ತಾಗಬೇಕು. ಆ್ಯಂಗಲ್ ಬಿಟ್ವೀನ್ ದ 2 ಲೈನ್ಸ್ ಈಸ್ ಸೇಮ್ ಆ್ಯಸ್ ಆ್ಯಂಗಲ್ ಬಿಟ್ವೀನ್ ದ 2 ವೆಕ್ಟಾರ್ಸ್ ವಿಚ್ ಆರ್ ಪ್ಯಾರಲಲ್ ಟು ದ ಲೈನ್ಸ್ ಇದು ಹೌದಾ. ಅದಕ್ಕೆ ಆ್ಯಂಗಲ್ ಬಿಟ್ವೀನ್ ದ 2 ವೆಕ್ಟಾರ್ಸ್ ಗೊತ್ತಿದೆ. ಡಾಟ್ ಪ್ರಾಡಕ್ಟ್ ಎಲ್ಲ ಬರೀತಿದ್ವಿ. ಇಫ್ ಡಾಟ್ ಪ್ರಾಡಕ್ಟ್ ಇಸ್ 0 ದೆನ್ 2 ವೆಕ್ಟಾರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಥವಾ ಅದಕ್ಕೆ ಆರ್ಥೋಗನಲ್ ಅಂತಲೇ ಹೇಳ್ತಿದ್ವಿ. ಇದನ್ನು ನಮಗೆ B1 ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು B2 ಇತ್ತು ಅಂದರೆ B1 ಆ್ಯಂಡ್ B2 ಆರ್ ಪ್ಯಾರಲಲ್ ಬರೀತಿದ್ವಿ. ಅದೇ ಐಡಿಯಾ ಯೂಸ್ ಮಾಡ್ಕೊಂಬಿಟ್ಟು ಇಲ್ಲಿ ಕಂಡೀಷನ್ಸ್ನ ಬರ್ಕೊಂಡಿದ್ವಿ ಹೌದಾ. ಹಾಗೆ ಇಷ್ಟು ಕಂಡೀಷನ್ಸ್ ಗೊತ್ತಿರಲಿ. ಈ ಕಂಡೀಷನ್ಸ್ನ ಯೂಸ್ ಮಾಡ್ಕೊಂಡು ಒಂದೆರಡು ಪ್ರಾಬ್ಲಮ್ ಮಾಡ್ಕೊತೀನಿ ಹೌದಲ್ಲ. ಅದೇ ಥರ ಪ್ರಾಬ್ಲಮ್ಸ್ ಕಾಂಪಿಟೇಟಿವ್ ಕೇಳ್ಬೋದು. ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಳ್ಳಿ. ಪ್ರಾಬ್ಲಮ್ಸ್ ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್. ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್. ಅದ್ರಲ್ಲಿ ಫಸ್ಟ್ ಒನ್ R vector is equal to 2i minus 5j plus k. R vector is equal to 2i minus 5j plus k plus lambda into
3i plus 2j plus 6k and r vector is equal to 7i minus 6k plus 7i minus 6k plus mu into I plus 2j plus 2k. So mu into I plus 2j plus 2k. ಇದಾವತ್ತಲ್ಲ ನೋಡಿ, ಇಲ್ಲಿ ಎರಡು ಲೈನ್ ಈಕ್ವೇಶನ್ ಕೊಟ್ಟಿದ್ದಾರೆ. ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ನ ಫೈಂಡ್ ಔಟ್ ಮಾಡಬೇಕಷ್ಟೆ, ಹೌದಾ? ಈಗ ನೋಡಿ, ಫಸ್ಟಿಗೆ ಇಲ್ಲಿ ಏನೇ ಮಾಡ್ಕೊತೀನಿ ಅಂದ್ರೆ ನಾವು B1 ವೆಕ್ಟರ್ ಇಸ್ ಈಕ್ವಲ್ ಇದೆ. ಯಾವಾಗಲೂ ಯಾವ ಥರ ಇರುತ್ತೆ? ಆರ್ ವೆಕ್ಟರ್ ಇಸ್ ಈಕ್ವಲ್ ಟು A1 ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ ಇಂಟು B1 ವೆಕ್ಟರ್. ಇದು B1 ವೆಕ್ಟರ್ ತಾನೆ. 3i ಪ್ಲಸ್ 2j ಪ್ಲಸ್ 6k, ಹೌದಾ? and B2 vector is equal to R vector is equal to A2 vector plus mu into B2 vector, ಹೌದಾ? ಇದು B2 vector. I plus 2j plus 2k ಬರೀಬೋದಾ? B1 ಮತ್ತು B2ನ ಈಸಿಯಾಗಿ. ದಟ್ ಇಂಪ್ಲೈಸ್ ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಅಂದರೆ ಎಷ್ಟು ಬರುತ್ತೆ? 9 ಪ್ಲಸ್ 4 ಪ್ಲಸ್ 36 ಅನ್ನೋ ರೂಟ್ 49 ಅಂದರೆ 7 ಬಂತು. ನಾವು ಮ್ಯಾಗ್ನಿಟ್ಯೂಡ್ ಆಫ್ B2 ವೆಕ್ಟರ್ ಬರ್ತೀವಿ. ಸ್ಕ್ವೇರ್ ರೂಟ್ ಆಫ್ ಏನು ಬರಿಬೋದು? 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂದರೆ ರೂಟ್ ಆಫ್ 1 ಪ್ಲಸ್ 4 ಪ್ಲಸ್ 4 ರೂಟ್ 9 ಅಂದರೆ 3 ಬಂತು, ಹೌದಾ? ಸೇಮ್ ವೆಕ್ಟರ್ಸಲ್ಲಿ ಮಾಡ್ತಾ ಇದ್ವಲ್ಲ, ಅದೇ ಥರ ಮಾಡ್ಕೊಳ್ಳೋದು. ನೆಕ್ಸ್ಟ್ ನಾವು ಡಾಟ್ ಪ್ರಾಡಕ್ಟ್ ಕ್ಯಾಲ್ಕುಲೇಟ್ ಮಾಡೋದು. B1 ಡಾಟ್ B2 is equal to 3i plus 2j plus 6k dot B2 ಅಂದರೆ I plus 2j plus 2k, ಹೌದಾ? I j k ಇದು ಕೋಯಿಫಿಷಿಯಂಟ್ನ ಮಲ್ಟಿಪ್ಲೈ ಮಾಡ್ತೀವಿ. 3 ಪ್ಲಸ್ 4 ಪ್ಲಸ್ 12 ಅಂದ್ರೆ 12 ಪ್ಲಸ್ 4 16 ಪ್ಲಸ್ 3 ಅಂದ್ರೆ 19, ಹೌದಾ? ಇಷ್ಟು ಆತಲ್ಲ. ನೆಕ್ಸ್ಟ್ ನೋಡಿ, ಇಫ್ ಥೀಟಾ ಈಸ್ ದ ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ ಆಗಿತ್ತು ಅಂದ್ರೆ ದೆನ್ cos theta is equal to B1 dot B2 by magnitude of B1 into magnitude of B2. B1 dot B2 ಅಂದ್ರೆ 19 by 3 into 7 ಅಥವಾ 7 into 3 ಅಂದ್ರೆ 19 by 21. ಅಂದ್ರೆ theta is equal to cos inverse of 19 by 21 ಆಯ್ತಲ್ಲ. ಅಂದರೆ ಆ್ಯಂಗಲ್ ಬಿಟ್ವೀನ್ ದ ಟೂ ಲೈನ್ಸ್ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅಂತೇಳಿ ಐಡಿಯಾ ಗೊತ್ತಲ್ಲಿ. ಎರಡು ವೆಕ್ಟರ್ನ ಕಂಡುಹಿಡಿಯೋದು B1 B2. ನೆಕ್ಸ್ಟ್ ಅದರದ್ದು ಡಾಟ್ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ ಕಂಡುಹಿಡಿತೀವಿ, ಹೌದಾ? ನೋಡಿ, ವೆಕ್ಟರ್ ಫಾರ್ಮಲ್ಲಿ ಕೊಟ್ಟಿದ್ದು ಅಂದರೆ ಯಾವ ಥರ ಮಾಡೋದು ಅಂತ ಮಾಡಿದ್ದು ಅಷ್ಟೇ. ನೆಕ್ಸ್ಟ್ ನೋಡಿ, ಒಂದು ಕಾರ್ಟೀಷಿಯನ್ ಫಾರ್ಮಿಂದ ತೊಗೊಂಡ್ಬಿಡ್ತೀವಿ. ಪ್ರಾಬ್ಲಮ್ ನಂಬರ್ 5 ನೋಡ್ಕೊಳ್ಳಿ. ಅದಲ್ಲ ಫಸ್ಟ್ ಮೇನ್ ಅಲ್ಲ, ಫಿಫ್ತ್ ಒನ್ನು. x plus 3 by 3 is equal to x plus 3 by 3 is equal to y minus 1 by 5 is equal to y minus 1 by 5 is equal to z plus 3 by 4 z plus 3 by 4 and x plus 1 by 1 is equal to x plus 1 by 1 is equal to y minus 4 by 1 is equal to y minus 4 by 1 is equal to z minus 5 by 2. ನೋಡಿ, ಯಾವ ಥರ ಮಾಡ್ಕೋತೀವಿ ನಾವು? ಫಸ್ಟ್ ಲೈನ್ನ ನೋಡ್ಕೊಂಡ್ವಿ ಅಂದ್ರೆ ಡೈರೆಕ್ಷನ್ ರೇಷಿಯೋಸ್ ಆಫ್ B1 ವೆಕ್ಟರ್ ಆರ್ A1 is equal to 3, B1 is equal to 5, C1 is equal to 4, ಹೌದಾ? ದಟ್ ಇಂಪ್ಲೈಸ್ B1 ವೆಕ್ಟರ್ is equal to 3i plus
5j ಪ್ಲಸ್ 4k ಹೌದಾ. ನೋಡಿ, ಈ ಥರ ಡೈರೆಕ್ಟಾಗಿ ಬರ್ಕೋಬೇಕು ಅಂತ ಹೇಳಿದ್ರೆ ಎಕ್ಸ್ ವೈ ಝೆಡ್ ಕೋಎಫಿಷಿಯಂಟ್ 1 ಇದ್ರೆ ಮಾತ್ರ ಡೈರೆಕ್ಟಾಗಿ ಬರೀಬೋದು ಹೌದಾ. ಎಷ್ಟು ದಟ್ ಇಂಪ್ಲೈಸ್ ಮ್ಯಾಗ್ನಿಟ್ಯೂಡ್ ಆಫ್ b1 ವೆಕ್ಟರ್ ಅಂದರೆ ಸ್ಕ್ವೇರ್ ರೂಟ್ ಆಫ್ ಏನು ಬರುತ್ತೆ 3 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅಂದರೆ ರೂಟ್ ಆಫ್ 9 ಪ್ಲಸ್ 25 ಪ್ಲಸ್ 16 ಅಂದರೆ ರೂಟ್ 50. ರೂಟ್ 50 ಅಂದರೆ 5 ರೂಟ್ 2 ಬರೀಬೋದಲ್ಲ. 25 ಇಂಟು 2 ಅಂದರೆ 5 ರೂಟ್ 2 ಬಂತು. ನಾವು ಡೈರೆಕ್ಷನ್ ರೇಷಿಯೋಸ್ ಆಫ್ b2 ವೆಕ್ಟರ್ ಆರ್ ಸೆಕೆಂಡ್ ಲೈನ್ ತಗೋಬೇಕು. ಇದು ಎಕ್ಸ್ ವೈ ಝೆಡ್ ಕೋಎಫಿಷಿಯಂಟ್ ಅಂತೂ 1 ಇರೋದೆ. a2 is equal to 1, b2 is equal to 1, c2 is equal to 2 ಹೌದಾ. ದಟ್ ಇಂಪ್ಲೈಸ್ b2 ವೆಕ್ಟರ್ is equal to I plus j plus 2k ಬಂತು ಹೌದಾ. ಅಥವಾ ದಟ್ ಇಂಪ್ಲೈಸ್ ಮ್ಯಾಗ್ನಿಟ್ಯೂಡ್ ಆಫ್ b2 ವೆಕ್ಟರ್ is equal to ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂದರೆ 1 ಪ್ಲಸ್ 1 ಪ್ಲಸ್ 4 ಆಯಿತು ರೂಟ್ 6 ಬರುತ್ತೆ ಹೌದಾ. ಇದನ್ನು ನಾವು ಡಾಟ್ ಪ್ರಾಡಕ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. b1 ವೆಕ್ಟರ್ ಡಾಟ್ b2 ವೆಕ್ಟರ್ ಇಸ್ ಈಕ್ವಲ್ ಟು 3i ಪ್ಲಸ್ 5j ಪ್ಲಸ್ 4k ಡಾಟ್ i ಪ್ಲಸ್ j ಪ್ಲಸ್ 2k ಹೌದಾ. ಇಲ್ಲಿ ಏನು ಬರ್ಬೋದು 3 ಪ್ಲಸ್ 5 ಪ್ಲಸ್ 8 ಅಂದರೆ 16 ಬರ್ತದೆ ಹೌದಾ. 5 ಪ್ಲಸ್ 3 8, 8 ಪ್ಲಸ್ 8 is 16. ನಾವು cos theta is equal to b1 dot b2 by magnitude of b1 into magnitude of b2 under 16 by 5 root 2 into 5 root 2 into root 6 ಹೌದಾ. ಅದು ಸಿಂಪ್ಲಿಫೈ ಮಾಡುವಾಗ 16 by 5 root 12 ಆಗುತ್ತೆ. ಅದು 4 3s ತೊಗೊಂಡ್ವಿ ಅಂದ್ರೆ 5 into 2 root 3 ಬರುತ್ತೆ ಹೌದಾ. 4 3s 4 ರೂಟ್ ಇಂದ ಹೊರ ಬಂತು ಅಂದರೆ 2 ಆಗುತ್ತಲ್ಲ. 2 1s 2 8s. ಹಾಗಾದ್ರೆ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 8 by 5 ರೂಟ್ 3 ಬರೀತೀವಿ ಅಷ್ಟೇ ಹೌದಾ. ಆಯ್ತಲ್ಲ. ಹೇಗೆ ಮಾಡ್ತಾ ಇದ್ದೇವೆ ಅಂತೇಳಿ ಐಡಿಯಾ ಗೊತ್ತಿರ್ಬೇಕಷ್ಟೇ. ಸೇಮ್ ನಾವು ಆ್ಯಂಗಲ್ ಬಿಟ್ವೀನ್ 2 ವೆಕ್ಟರ್ಸ್ ಯಾವ ಥರ ಮಾಡ್ತೀವಲ್ಲ ಅದೇ ಐಡಿಯಾ ಯೂಸ್ ಮಾಡಿಕೊಂಡು ಆ್ಯಂಗಲ್ ಬಿಟ್ವೀನ್ 2 ಲೈನ್ಸ್ ಮಾಡ್ಬೋದು ಹೌದಾ. ನೋಡಿ, ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ರೂವ್ ದಟ್ ದ ಗಿವನ್ 2 ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ರೆ ಏನು ಮಾಡ್ಕೋಬೇಕು b1 ಡಾಟ್ b2 ನ 0 ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ರೆ ಗಿವನ್ 2 ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಆಗುತ್ತೆ. ಪ್ಯಾರಲಲ್ ಅಂತ ಏನಾದ್ರು ಹೇಳಿದ್ರು ಅಂದರೆ a1 by a2 is equal to b1 by b2 is equal to c1 by c2 ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಪ್ಯಾರಲಲ್ ಆಗಿಬಿಡುತ್ತೆ ಅಷ್ಟೇ ಹೌದಾ. ಅದು ನೋಡಿ, ಒಂದು ಪ್ರಾಬ್ಲಮ್ ತೊಗೊಂಡ್ರಿ ಡಿಫರೆಂಟ್ ಅದ. ಫೈಂಡ್ ದ ವ್ಯಾಲ್ಯೂ ಆಫ್ 6th ಪ್ರಾಬ್ಲಮ್ ನೋಡ್ಕೊಳ್ಳಿ. ಆ ಥರದ್ದೇನೋ ಕಾಂಪಿಟೇಟಿವ್ ಕೇಳಿದ್ರು ಅಂದ್ರೆ ಐಡಿಯಾ ಗೊತ್ತಿರಲಿ. ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ. ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ if the lines x minus 5 by 5 lambda plus 2 5 lambda plus 2 is equal to 2 minus y by 5 2 minus y by 5 is equal to 1 minus z by minus 1 and x by 1 is equal to 2y plus 1 by 4 lambda 2y plus 1 by 4 lambda z minus 1 by 3 are perpendicular z minus 1 by 3 are perpendicular to each other ಹೌದಾ. ನೋಡಿ, ಇಲ್ಲಿ b1 b2 ಬರ್ಕೋಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕಷ್ಟೇ. ಫಸ್ಟ್ ನೋಡಿ, given equation of line L1 is ಹೌದಾ. ಈಕ್ವೇಷನ್ ಆಫ್ ಲೈನ್ L1 is ಅಂತ ಹೇಳ್ತಿದ್ವಿ. ಅಂದರೆ ಫಸ್ಟ್ ಲೈನಿಂದ ಈಕ್ವೇಷನ್ ಬರ್ಕೊಂತ ಇದೆ ಬಸ್. ಏನು ಕೊಟ್ಟಿರೋದು x minus 5 by 5 lambda plus 2 is equal to 2 minus y by 5 is equal to 1 minus z by minus 1 ಹೌದಾ.
ನೋಡಿ ಇಲ್ಲಿ ಡೈರೆಕ್ಟಾಗಿ ಇದನ್ನು A1 B1 C1 ಅಂತ ಬರೀಲಿಕ್ಕೆ ಬರಲ್ಲ ಇದು, ಯಾಕಂದರೆ ಇದ್ರದ್ದು ನೋಡಿ ಕೊಯಿಫಿಷಿಯಂಟ್ -1 ಇದೆ, ಇದ್ರದ್ದು ಕೊಯಿಫಿಷಿಯಂಟ್ -1 ಇದೆ. ಫಸ್ಟ್ ಸೇವ್ ಮಾಡ್ಕೋಬೇಕು. ದಟ್ ಇಂಪ್ಲೈಸ್ L1 ಹೇಗೆ ಬರೀಬೋದು ಅಂದರೆ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊತೀವಿ. ನ್ಯೂಮರೇಟರ್ ಡಿನಾಮಿನೇಟರಿಗೆ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದೆ ಅಂದರೆ ಇದು y - 2 - 5 ಆಗತ್ತಲ್ಲ. ಇಲ್ಲೂ ನ್ಯೂಮರೇಟರ್ ಡಿನಾಮಿನೇಟರ್ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದೆ ಅಂದರೆ z - 1/1 ಬರುತ್ತೆ. ಹೌದಾ? ಈಗ ನೋಡಿ XYZ ಕೊಯಿಫಿಷಿಯಂಟ್ ಇಸ್ 1 ಅಲ್ಲ, ದಟ್ ಇಂಪ್ಲೈಸ್ B1 ವೆಕ್ಟರ್ ಇಸ್ ಈಕ್ವಲ್ ಡೈರೆಕ್ಟ್ ಬರಿಬೋದಲ್ಲ 5 λ + 2 × I - 5j + k ಬರಿಬೋದಾ? ನೆಕ್ಸ್ಟ್ ನೋಡಿ ಗಿವನ್ ಈಕ್ವೇಷನ್ ಆಫ್ ಲೈನ್ L2 ಈಸ್ ಏನು ಬರಿಬೋದು? x/1 is equal to 2y + 1/4 λ is equal to z - 1/3. ಹೌದಾ? ದಟ್ ಇಂಪ್ಲೈಸ್ L2 ನೋಡಿ ಇದಂತೂ ಆ್ಯಸ್ ಇಟ್ ಈಸ್ ಬರೀತೀನಿ. ಇಲ್ಲಿ y ಕೊಯಿಫಿಷಿಯಂಟ್ 2 ಇದೆ, ಅದು 1 ಆಗಬೇಕು. ಅದಕ್ಕೆ ಡಿವೈಡ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ 2 ಮಾಡ್ತೀನಿ. ಅಂದರೆ y + ½ / 2 λ ಬರುತ್ತಾ? 2 ಕ್ಯಾನ್ಸಲ್ ಆಗಿ y 1/2, ಇಲ್ಲಿ 2 1s 2 2s 2 λ ಬಂತು. ಇದಂತೂ ನಮಗೆ ಬೇಕಾದಾಗಿದೆ, ಯಾಕಂದ್ರೆ z ಕೊಯಿಫಿಷಿಯಂಟ್ 1 ಆಯಿತು. ಹೌದಾ? ದಟ್ ಇಂಪ್ಲೈಸ್ B2 ವೆಕ್ಟರ್ ಈಸ್ ಈಕ್ವಲ್ ಟು I + 2 λj + 3k. ಹೌದಾ? ನೆಕ್ಸ್ಟ್ ಏನು ಕೊಟ್ಟಿರೋದು ಗಿವನ್ L1 is perpendicular to L2. That implies B1 dot B2 is equal to 0. ಹೌದಾ? ಡಾಟ್ ಪ್ರಾಡಕ್ಟ್ 0 ಅಂದರೆ ಏನು ಬರೀಬೋದು? 5 λ + 2 × I - 5j + k ಡಾಟ್ B2 ಅಂದರೆ I + 2 λj + 3k I + 2 λj + 3k is equal to 0. ನೋಡಿ ಡಾಟ್ ಪ್ರಾಡಕ್ಟ್ 0 ಆಯಿತು ಅಂದರೆ ಏನು ಬರಿಬೋದು? I ಕೊಯಿಫಿಷಿಯಂಟ್ ಮಲ್ಟಿಪ್ಲೈ ಮಾಡಿದೆ ಅಂದರೆ 5 λ + 2 × 1 - 5 × 2 λ + 3 = 0. ಇದನ್ನ ಯೂಸ್ ಮಾಡ್ಕೊಂಬಿಟ್ಟು ಲ್ಯಾಂಬ್ಡಾ ಕಂಡುಹಿಡಿಬೇಕಷ್ಟೆ. 5 λ + 2 - 10 λ + 3 is equal to 3 + 2 ಅಂದರೆ 5. 5 λ - 10 λ ಅಂದರೆ -5 λ = 0. ಅಥವಾ 5 is equal to 5 λ ಅಂದರೆ λ is equal to 1. ಹೌದಾ? ನೋಡಿ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ರು, ಅದಕ್ಕೆ ಡಾಟ್ ಪ್ರಾಡಕ್ಟ್ 0 ಮಾಡ್ಕೊಂಡ್ಬಿಟ್ಟು ಲ್ಯಾಂಬ್ಡಾ ವ್ಯಾಲ್ಯೂ ಕಂಡುಹಿಡ್ಕೊಂಡಿದ್ವಿ. ನೋಡಿ ಸೇಮ್ ಟೈಪ್ ಏನಾದ್ರು ಪ್ಯಾರಲಲ್ ಅಂತ ಹೇಳಿದ್ರು ಅಂದರೆ ಅವಾಗ ಏನು ಬರ್ಕೊತಿದ್ವಿ? 5 λ + 2/1 is equal to -5/2 λ is equal to 1/3. ಈ ಥರ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕು. ಹೌದಾ? ಹೇಗಲ್ಲಿ ಹೇಗೆ ಕೊಟ್ಟಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಹೌದಾ? ಪ್ಯಾರಲಲ್ ಅಂತ ಕೊಟ್ಟಿದ್ರು ಅಂದರೆ A1/A2 is equal to B1/B2 is equal to C1/C2 ಯೂಸ್ ಮಾಡಬೇಕು. ಪರ್ಪೆಂಡಿಕ್ಯುಲರ್ ಅಂದರೆ ಡಾಟ್ ಪ್ರಾಡಕ್ಟ್ is equal to 0 ಯೂಸ್ ಮಾಡಬೇಕಷ್ಟೆ. ಆಯ್ತಲ್ಲ? ನೋಡಿ ಜಸ್ಟ್ ನಮಗೆ ಆ್ಯಂಗಲ್ ಬಿಟ್ವೀನ್ ದ 2 ಲೈನ್ಸ್ ಅಂದರೆ ಏನು ಅಂತೇಳಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಎಲ್ಲ ಪ್ರಾಬ್ಲಮ್ಸ್ ಏನು ಸಿಂಪ್ಲಿಫೈ ಮಾಡೋಕೆ ಹೋಗಿಲ್ಲ ಅಲ್ಲಿ. ಹೌದಾ? ಜಸ್ಟ್ ಕಾನ್ಸೆಪ್ಟ್ ಐಡಿಯಾ ಗೊತ್ತಿರಲಿ. ಏನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕೇಳಿದ್ರು ಅಂದರೆ ಸಿಂಪ್ಲಿಫೈ ಮಾಡೋಕೆ ಗೊತ್ತಿರಬೇಕಷ್ಟೆ. ಆಯ್ತಲ್ಲ? ನೋಡಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸ್ಕ್ಯೂ ಲೈನ್ಸ್ನ ಸ್ಟಾರ್ಟ್ ಮಾಡ್ಕೊತೀವಿ. ಥ್ಯಾಂಕ್ ಯು.